ವಾಕ್ಯಕ್ಕಾಗಿ ನಾವು ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ರಿಂದ 20ನೇ ವಚನದವರೆಗೆ ನಾನು ಓದ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ರಿಂದ 20ನೇ ವಚನದವರೆಗೆ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನೂ ಮೀರಿ ಜನರಿಗೂ ಹಾಗೂ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆಕೊಂಡು ಜನರಿಗೂ ಹಾಗೂ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೇ ನೆನೆಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಲಿ ಎಂದು ನಿಮಗೆ ಹೇಳುತ್ತೇನೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುವಂತ ಮಾತು, ಶಿಷ್ಯರು ಒಂದು ವೇಳೆ ಗೊಂದಲಕ್ಕೆ ಬೀಳದಂತೆ, ಗಲಿಬಿಲಿಗೆ ಒಳಗಾಗದಂತೆ ಆತನು ಧರ್ಮಶಾಸ್ತ್ರದ ವಿಷಯದಲ್ಲಿ ಅವರಿಗೆ ಬೋಧಿಸುವಂತವನಾತನಾಗಿದ್ದಾನೆ. ಯಾಕಂದ್ರೆ ಯೇಸು ಸ್ವಾಮಿ ಬೋಧನೆಯನ್ನ ಪ್ರಾರಂಭ ಮಾಡುವ ಮೊದಲು, ಆತನು ಸುವಾರ್ತೆಯನ್ನ ಪ್ರಾರಂಭ ಮಾಡುವ ಮೊದಲು ಧರ್ಮಶಾಸ್ತ್ರದ ಸಂಗತಿಗಳು, ಧರ್ಮಶಾಸ್ತ್ರವನ್ನ ಅನುಸರಿಸುವಂತವರು, ಧರ್ಮೋಪದೇಶವನ್ನ ಪರಿಪಾಲನೆ ಮಾಡುವಂತವರು, ಧರ್ಮಶಾಸ್ತ್ರಕ್ಕೆ ಅವರು ಕೊಡುತ್ತಿದ್ದಂತ ಮಾನ್ಯತೆ, ಇವೆಲ್ಲವನ್ನ ನಾವು ಹಳೆಯ ಒಡಂಬಡಿಕೆಯಲ್ಲಿಯೂ ನಾವು ಅದನ್ನ ಗಮನಿಸ್ತೇವೆ. ಮೋಶೆ ಬರೆದಂತಹ ಧರ್ಮಶಾಸ್ತ್ರ ಬಹಳ ಪವಿತ್ರವಾದದ್ದು. ಅದನ್ನ ಯಹೂದ್ಯರು ಚಾಚು ತಪ್ಪದೆ ಅದನ್ನ ಆಚರಿಸಬೇಕೆಂಬುದಾಗಿ ದೇವರ ಮೂಲಕವೇ, ಮೋಶೆಯ ಮೂಲಕ ಅದನ್ನ ಅನುಗ್ರಹಿಸಿಕೊಟ್ಟಂತವನು. ಯೇಸು ಸ್ವಾಮಿ ಸುವಾರ್ತೆಯನ್ನ ಪ್ರಾರಂಭ ಮಾಡುವ ಮೊದಲು ಅನೇಕ ಪ್ರವಾದಿಗಳು, ಫರಿಸಾಯರು, ಶಾಸ್ತ್ರಿಗಳು ಒಂದು ವೇಳೆ ಈ ಧರ್ಮಶಾಸ್ತ್ರದಕ್ಕೆ ಅನುಗುಣವಾಗಿ ಅವರು ಪ್ರಬೋಧನೆಯನ್ನ ಅವರು ಮಾಡ್ತಾ ಬಂದಂಥದ್ದನ್ನ ನಮ್ಮೆಲ್ಲರಿಗೆ ಗೊತ್ತಿರುವಂತ ವಿಷಯ. ಈಗ ಶಿಷ್ಯರನ್ನ ಆರಿಸಿಕೊಂಡಂತ ಯೇಸು ಸ್ವಾಮಿ ಮುಂದಿನ ದಿವಸಗಳಲ್ಲಿ ತನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಅವರನ್ನ ಸಿದ್ಧಪಡಿಸುವಂತ ರೀತಿಯಲ್ಲಿ ಎಲ್ಲ ಸಂಗತಿಗಳು ಅವರಿಗೆ ಮನವರಿಕೆ ಆಗ್ಲಿಕ್ಕಾಗುವಂತೆ ತನ್ನ ಜೊತೆಯಲ್ಲಿ ಇಟ್ಟುಕೊಂಡಂತ ಆ ಶಿಷ್ಯರು ಕಲಿಯಬೇಕಾದಂತ ಸಂಗತಿಗಳನ್ನ ಆತನು ಅವರಿಗೆ ಮನದಟ್ಟು ಮಾಡುವಂತವನಾತನಾಗಿದ್ದಾನೆ. ಈಗ ಧರ್ಮಶಾಸ್ತ್ರದ ಕೆಲವು ಸಂಗತಿಗಳನ್ನ ಕಳೆದ ನನ್ನ ಸಂಚಿಕೆಯಲ್ಲಿ ನಾನು ಅದನ್ನ ನಿಮ್ಮ ಜೊತೆಯಲ್ಲಿ ಪ್ರಸ್ತಾಪ ಮಾಡ್ತಾ ಬಂದೆ. ಒಂದು ಹಿಂದಕ್ಕೆ ನಾನು ಹೋಗ್ತೇನೆ. ವಿಮೋಚನಾ ಕಾಂಡ 19ನೇ ಅಧ್ಯಾಯ 3ನೇ ವಚನದಿಂದ ನಾನು ಓದ್ತೇನೆ. ವಿಮೋಚನಾ ಕಾಂಡ 19ನೇ ಅಧ್ಯಾಯ 3ನೇ ವಚನದಿಂದ. ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನ ಹೇಳಬೇಕು. ಇಸ್ರಾಯೇಲರಿಗೆ ತಿಳಿಸಬೇಕಾದಂತ ಪ್ರಾಮುಖ್ಯವಾದಂತ ಸಂಗತಿ ದೇವರು ಮೋಶೆಯ ಮೂಲಕ ಅದನ್ನ ಅನುಗ್ರಹಿಸಿಕೊಡುವಂತವನಾಗಿದ್ದಾನೆ. ತಾನು ಆರಿಸಿಕೊಂಡಂತ ಜನಾಂಗ, ಹಾಲು ಜೇನು ಹರಿಯುವಂತ ದೇಶಕ್ಕೆ ಅವರನ್ನ ನಡೆಸಿಕೊಂಡು ಹೋಗುವಂತ ಒಂದು ವಾಗ್ದಾನವನ್ನ ಕೊಟ್ಟಂತ ದೇವರು, ನನ್ನ ಜನರು ಹೀಗೇ ಇರಬೇಕು, ಅವರ ಜೀವಿತ ಹೀಗೆ ಇರಬೇಕು, ಅವರ ಒಂದು ಜೀವಿತದಲ್ಲಿ ಯಾರೂ ಅವರನ್ನ ಅವಹೇಳನ ಮಾಡದ ಹಾಗೆ ನಾನು ಆರಿಸಿಕೊಂಡಂತ ಈ ಜನಾಂಗ ಅನೇಕರಿಗೆ ಮಾದರಿಯಾಗಿರ್ಬೇಕೆಂಬುದಾಗಿ ಬಯಸಿದಂತ ದೇವರು. ಯಾಕಂದ್ರೆ ಅಬ್ರಹಾಮನಿಗೆ ದೇವರು ಕೊಟ್ಟಂತ ವಾಗ್ದಾನವನ್ನ ಆ ಸಂತತಿಗೆ ಆತನು ನೆರವೇರಿಸಬೇಕೆಂಬುದಾಗಿ ಅಂದುಕೊಂಡಿದ್ದಾನೆ. ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ಆತನ ಮಗನಾದ ಇಸಾಕನಿಗೂ ಅದೇ ವಾಗ್ದಾನ ಕೊಟ್ಟ, ಆತನ ಮಗನಾದಂತ ಯಾಕೋಬನಿಗೂ ಅದನ್ನ ಅನುಗ್ರಹಿಸಿ ಕೊಟ್ಟ. ಈಗ ಮೋಶೆಯ ಮೂಲಕ
ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೆರವೇರ್ಬೇಕೆಂಬುದಾಗಿ ಇಸ್ರಾಯೇಲರಿಗೆ ನಾಯಕನಾಗಿರುವಂತ, ದೇವರಿಗೂ ಮನುಷ್ಯರಿಗೂ ಇಸ್ರಾಯೇಲರಿಗೂ ಮಧ್ಯಸ್ಥನಾದಂತ ಮೋಶೆಯ ಮುಖಾಂತರ ಆ ಆಜ್ಞೆಗಳನ್ನು ಆತನು ಅನುಗ್ರಹಿಸುವಂತವನಾಗಿದ್ದಾನೆ. ನೋಡ್ರಿ, ಆತನು ಕೂಗಿ ಹೇಳ್ತಾನೆ ಮೋಶೆಗೆ, ಆತನ ಬಳಿಗೆ ಬರಬೇಕೆಂಬುದಾಗಿ ಮೋಶೆಯನ್ನ ಕರೆದಂತ ದೇವರು ತಾನು ಅಂದುಕೊಂಡಂತ ಆಜ್ಞೆಗಳನ್ನ ಮೋಶೆಯ ಮೂಲಕ ತನ್ನ ಜನರಾದಂತ ಇಸ್ರಾಯೇಲರಿಗೆ ಆತನು ಅನುಗ್ರಹಿಸಿಕೊಡ್ತಾ ಇದ್ದಾನೆ. ಆ ಮಾತು ಏನೆಂದರೆ, ನೋಡ್ರಿ ಮುಂದೆ ಬರೆದಿದೆ, ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೇನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಸೇರಿಸಿದನು. ಇದನ್ನೆಲ್ಲ ನೀವು ನೋಡೇ ಇದ್ದೀರಷ್ಟೇ. ಐಗುಪ್ತ ದೇಶದಲ್ಲಿ ನಡೆದಂತ ಎಲ್ಲ ಸಂಗತಿಗಳನ್ನ ಕಣ್ಣಾರೆ ಕಂಡಂತ ಈ ಜನಾಂಗ ಒಂದು ವೇಳೆ ಕೊನೆಯ ಒಂದು ದೇವರು ಮಾಡಿದಂತ ಕಾರ್ಯ, ಐಗುಪ್ತದ ಚೊಚ್ಚಲುತನವನ್ನ ಸಂಹಾರ ಮಾಡಿದಂಥವನು, ಒಂದು ವೇಳೆ ಇಸ್ರಾಯೇಲರ ಮನೆಯ ಪಕ್ಕದಲ್ಲಿ ಯಾರಾದರೂ ಐಗುಪ್ತರು ಇರುವುದಾದರೆ ಅವರ ಗೋಳಾಟ ಇವರ ಕಿವಿಗೆ ಬಿದ್ದಿದೆ. ಇಸ್ರಾಯೇಲ್ ಮನೆಯಲ್ಲಿ ಯಾವ ಸಾವು ನೋವಿಲ್ಲ. ನಾನು ಏನು ಮಾಡಿದ್ದೇನೋ ನಿಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಿಮ್ಮನ್ನ ಹೇಗೆ ನಾನು ಹೊತ್ತುಕೊಂಡು ಬಂದಿದ್ದೇನೆ. ಒಂದು ಹೋಲಿಕೆಯನ್ನು ಅಲ್ಲಿ ಕೊಡ್ತಾ ಇದ್ದಾನೆ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನನ್ನ ಭುಜದ ಮೇಲೆ ನಿಮ್ಮನ್ನ ಹೊತ್ತುಕೊಂಡಿದ್ದೇನೆ ಎಂಬುದಾಗಿ, ನಿಮ್ಮ ಭಾರವನ್ನು ನಾನು ಹೊತ್ತುಕೊಂಡಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಆ ಜನಾಂಗದ ಮೇಲೆ ದೇವರು ಇಟ್ಟಂತ ಅತಿಶಯವಾದಂತ ಪ್ರೀತಿ, ಆ ಮಮತೆ, ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಆತನು ಬರಿತಾನೆ, ನಾನು ನಿಮ್ಮನ್ನ ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ. ಅದು ನಿಷ್ಕಪಟವಾದಂತ ಪ್ರೀತಿ, ಮನುಷ್ಯನು ಮಾಡುವಂತ ಪ್ರೀತಿ ಅಲ್ಲ, ಅದು ದೇವರು ಮಾಡಿದಂತ ಪ್ರೀತಿ. ಆ ಪ್ರೀತಿಗೆ ಅನುಗುಣವಾಗಿ ಅವರ ಭಾರವನ್ನ ಹೊತ್ತುಕೊಂಡಂತವನ್ನ ಆತನೇ. ಕೀರ್ತನೆಗಾರನು ಬರಿತಾನೆ, ಅನುದಿನವೂ ನಮ್ಮ ಭಾರವನ್ನ ಹೊತ್ತ ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರ ಎಂಬುದಾಗಿ. ಹೌದು ಪ್ರಿಯರೇ, ಹೊತ್ತುಕೊಂಡಂತವನು. ಈಗ ಆತನು ಹೇಳ್ತಾನೆ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ. ನಿಬಂಧನೆ ಎಂಬುದಾಗಿ ಹೇಳುವಾಗ ಆಜ್ಞೆ, ಕಟ್ಟಳೆ, ಶಾಸನ. ನಾನೀಗ ಮಾಡುವಂತ ಆ ಕಟ್ಟಳೆ, ಆ ಶಾಸನ, ಆ ಆಜ್ಞೆಗಳನ್ನ ಅನುಸರಿಸಿ ನಡೆಯಬೇಕು. ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಯಾಕಂದ್ರೆ ಸಮಸ್ತ ಭೂಮಿಯು ನನ್ನದೇ ಅಷ್ಟೇ. ಇದು ಪ್ರಾರಂಭ. ಧರ್ಮಶಾಸ್ತ್ರಕ್ಕೆ ಮುನ್ನುಡಿ. 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳನ್ನ ಆತನು ಅನುಗ್ರಹಿಸಿ ಕೊಡ್ತಾನೆ. ಹೀಗೆ ನೀವು ಪರಿಪಾಲನೆ ಮಾಡಬೇಕು. ನೀವು ಹೋಗುವಂತ ಆ ಸ್ವತಂತ್ರಿಸಿಕೊಳ್ಳಲಿಕ್ಕೆ ಹೋಗುವಂತ ಆ ದೇಶದಲ್ಲಿ 7 ಜನಾಂಗಗಳುಂಟು. ಅವರದೇ ಆದಂತ ರೀತಿ ನೀತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ವಿಗ್ರಹಗಳನ್ನ ಅವರು ಮಾಡಿಕೊಂಡಿದ್ದಾರೆ. ಯಾವ ಕಟ್ಟಳೆಯೂ ಇಲ್ಲ, ಯಾವ ಶಾಸ್ತ್ರವೂ ಇಲ್ಲ. ಅವರ ನಡುವೆ ನೀವು ಜೀವಿಸಬೇಕಾಗಿದೆ. ನಿಮ್ಮನ್ನ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನೀವು ಏನನ್ನ ಪರಿಪಾಲನೆ ಮಾಡಬೇಕು. ಮೋಶೆಗೆ ಹೇಳ್ತಾರೆ, ಬರೀ ನನ್ನ ಜನಾಂಗ ಹೀಗೆ ಇರಬೇಕು. ಆತನು ದಶಾಜ್ಞೆಗಳನ್ನ ಬರಿತಾನೆ. ನೋಡ್ರಿ, 20ನೇ ಅಧ್ಯಾಯದ 21ನೇ ವಚನ ಆದ ಮೇಲೆ ಅಲ್ಲಿರುವಂತ ಸಂಗತಿ, ನಿಬಂಧನೆ ಗ್ರಂಥವೆಂಬ ಧರ್ಮಶಾಸ್ತ್ರ, ಕಟ್ಟಳೆಯನ್ನ ಹೊಂದಿರುವಂತ ಆ ಧರ್ಮಶಾಸ್ತ್ರ, ಒಂದು ವಿಷಯದ ರೀತಿಯನ್ನ ವಿವರಿಸುವಂತ ಗ್ರಂಥ. ಅದರಲ್ಲಿ ಅಪ್ಪಣೆ ಉಂಟು,
ಆಜ್ಞೆ ಉಂಟು, ಜ್ಞಾನ ಉಂಟು, ಸಿದ್ಧಾಂತಗಳು ಉಂಟು. ಅದನ್ನ ನನ್ನ ಜನರು ಅದನ್ನು ಅನುಸರಿಸಬೇಕು. ಅನುಸರಿಸುವುದಾದರೆ, ಹಾಗೆ ನಡೆದರೆ ನೀವು ನನಗೆ ನನ್ನ ಸ್ವಕೀಯ ಪ್ರಜೆಗಳಾಗಿರುವಿರಿ. ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಏನೇನು ದಶಾಜ್ಞೆಗಳಲ್ಲಿ ಒಳಗೊಂಡಿದೆಯೋ ಅದೇ ಸಂಗತಿಗಳನ್ನ ಆತನು ಪ್ರಸ್ತಾಪ ಮಾಡುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಆದರೆ 17ರಿಂದ 20ನೇ ವಚನದವರೆಗೆ ನಾವು ನೋಡುವಾಗ ನೋಡ್ರಿ, ಆತನು ನಾನು ಧರ್ಮಶಾಸ್ತ್ರವನ್ನ ತೆಗೆದು ಹಾಕ್ಲಿಕ್ಕೆ ಬಂದವನಲ್ಲ, ಅದನ್ನ ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಅದಕ್ಕಾಗಿ ಒಂದು ನಿದರ್ಶನವನ್ನ ಆತನು ಹೇಳ್ತಾನೆ. ಆಕಾಶವೂ ಭೂಮಿಯು ಅಳಿದು ಹೋಗುವ ತನಕ, ಅಂದ್ರೆ ಆಕಾಶ ಭೂಮಿ ಅಳಿದು ಹೋಗುವಂತ ಒಂದು ದಿನ ಬರ್ತದೆ. ಯಾವಾಗ ಬರ್ತದೆ ಗೊತ್ತಿಲ್ಲ, ಆದ್ರೆ ಆಗುತ್ತೆ. ಯೇಸು ಸ್ವಾಮಿ ಅಂತಿಮ ದಿನದ ಸಂಗತಿಗಳನ್ನ ಆತನು ತಿಳಿಸ್ತಾ ಇದ್ದಾನೆ. ಪೌಲನು ತನ್ನ ತಿಮೋಥಿಯನಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ ಆತನು ಕೊನೆ ಭಾಗದಲ್ಲಿ ಆತನು ಬರಿತಾನೆ, ಕಡೇ ದಿವಸಗಳು ಕಠಿಣವಾಗಿರ್ತದೆ. ಸುಮಾರು 22 ಸಂಗತಿಗಳನ್ನ ಅಲ್ಲಿ ಆತನು ಒಂದು ವೇಳೆ ಅದನ್ನ ಮೆನ್ಷನ್ ಮಾಡಿದ್ದಾನೆ. ಮನುಷ್ಯನ ಸ್ಥಿತಿ ಹೇಗಿರ್ತದೆ ಎಂಬುದಾಗಿ. ಆ ಸಮಯ ನೋಡುವಾಗ ಆಕಾಶ ಏನಾಗ್ತದೆ, ಭೂಮಿ ಏನಾಗ್ತದೆ, ನಕ್ಷತ್ರಗಳು, ಸೂರ್ಯ ಏನಾಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದನ್ನ ಉದಾಹರಣೆಯಾಗಿ ತೆಗೆದುಕೊಂಡಂತ ಯೇಸು ಸ್ವಾಮಿ ಹೇಳುವಂತ ಮಾತು, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ನೆರವೇರುತ್ತೆ. ಧರ್ಮಶಾಸ್ತ್ರ ಅಲ್ಲಿಯವರೆಗೆ ಅದು ನಡೀತದೆ, ಇರ್ತದೆ. ಇದು ನಮ್ಮ ಮಾತಲ್ಲ, ಸ್ವತಃ ಯೇಸು ಕ್ರಿಸ್ತನು ತಾನೇ ಆತನು ಹೇಳ್ತಾ ಇದ್ದಾನೆ. ಧರ್ಮಶಾಸ್ತ್ರದಲ್ಲಿ ಇರುವಂತಹ ಸಂಗತಿಗಳು ಅದು ಅಳಿದು ಹೋಗುವುದೇ ಇಲ್ಲ. ಅದರೊಳಗಿಂದ ಒಂದು ಸೊನ್ನೆ ಆದರೂ, ಒಂದು ಗುಡುಸಾದರೂ ಅಳಿದು ಹೋಗುವುದಿಲ್ಲ. ಒಂದು ಚಿಕ್ಕ ಯಾವ ಸಂಗತಿಗಳು ತೆಗೆದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಈಗ ಆತನು ಹೇಳ್ತಾನೆ, ಆದದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಬಾರದು ಅಂತ ಅರ್ಥ. ಒಂದನ್ನು ಮೀರಬಾರದು. ದೇವರು ತನ್ನ ಮಕ್ಕಳು ಹೀಗೆ ಇರಬೇಕೆಂಬುದಾಗಿ ಮೋಶೆಯ ಮೂಲಕ ಕೊಟ್ಟಂತ ಆಜ್ಞಾ ವಿಧಿಗಳು, ನಿರ್ಣಯಗಳು, ಅವುಗಳನ್ನ ಕೈಗೊಂಡು ನಡಿಬೇಕು. ದಯಮಾಡಿ ಬನ್ರಿ, ಒಂದು ವೇಳೆ ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಮೊದಲ ವಚನದಿಂದ ನಾನು ಓದ್ತೇನೆ. ನೀವು ಹೊಳೆ ದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪನ ಮಾಡಿದ್ದಾನೆ. ನಿಮ್ಮ ದೇವರಾದ ಯೆಹೋವನು ನೀವು ಏನು ಅನುಸರಿಸಬೇಕೆಂಬುದಾಗಿ ಅಂದುಕೊಂಡಿದ್ದಾನೋ ಅದನ್ನ ನನ್ನ ಮೂಲಕ ಆತನು ಕೊಡ್ತಾ ಇದ್ದಾನೆ. ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು, ವಿಧಿ, ನಿರ್ಣಯ ಇವುಗಳು ಇದೆ. ಏನು? ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನವೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳಂತವರಾಗಿರ್ಬೇಕು. ಮೊದಲ ಕಂಡೀಷನ್, ನೀವು ಭಯಭಕ್ತಿಯಲ್ಲಿ ಇರಬೇಕು. ಆ ರೀತಿಯಾಗಿ ನೀವು ಇರುವುದಾದರೆ ಬಹುಕಾಲವಾಗಿ ನೀವು ಬದುಕುವಿರಿ. ನೋಡ್ರಿ, ಆಮೇಲೆ ಹೇಳ್ತಾನೆ, ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ, ಇಸ್ರಾಯೇಲರ ಹೃದಯದಲ್ಲಿ ಶಾಶ್ವತವಾಗಿ ಆತನ ನೆಲೆಯೂರಬೇಕೆಂಬುದಾಗಿ ಆತನು ಹೇಳ್ತಾನೆ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿ ಮಾಡಬೇಕು.
ಇದು ಮೊದಲ ಆಜ್ಞೆಯನ್ನ ಆತನು ಕೊಡ್ತಾ ಇದ್ದಾನೆ. ಇದನ್ನ ನೀವು ಅನುಸರಿಸಿ ನಡೆಯಬೇಕು. ಬರ್ತಾ 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 ಇಸ್ರಾಯೇಲರು ಈ ಮಾತಿಗೆ ವಿಧೇಯರಾಗಲಿಲ್ಲ. ಈ ಮಾತಿಗೆ ವಿರುದ್ಧವಾದಂತ ರೀತಿಯಲ್ಲಿ ನಡ್ಕೊಂಡಂತವರು. ಧರ್ಮಶಾಸ್ತ್ರ ಉಂಟು, ಧರ್ಮಶಾಸ್ತ್ರ ಏನ್ ಹೇಳ್ತದೆ ಅನ್ನುವಂತಹದ್ದು ಗೊತ್ತುಂಟು. ಆದರೂ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ಅವರು ನಡ್ಕೊಳ್ಳುವಂತ ಅನೇಕ ಸಂಗತಿಗಳು ನಮ್ಮೆಲ್ಲರಿಗೆ ತಿಳಿದಂತ ಸಂಗತಿಗಳಾಗಿವೆ ಪ್ರಿಯರೇ. ದೇವರನ್ನ ಧಿಕ್ಕರಿಸಿದರು, ದೇವರಿಗೆ ಬೆನ್ನು ತೋರಿಸಿದರು, ದೇವರ ಮೇಲೆ ಗೊಣಗುಟ್ಟಿದರು, ಅನೇಕ ಗೊಂಬೆಗಳನ್ನ ಮಾಡಿಕೊಂಡ್ರು, ಅದಕ್ಕೆ ತಮ್ಮ ಆರಾಧನೆಯನ್ನ ಸಲ್ಲಿಸಿದರು. ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನೀವು ಪ್ರೀತಿ ಮಾಡಬೇಕೆಂಬ ಮೊದಲ ಆಜ್ಞೆಯನ್ನೇ ಧಿಕ್ಕರಿಸಿದಂತ ಇಸ್ರಾಯೇಲರು. ಇಲ್ಲಿ ಯೇಸು ಸ್ವಾಮಿ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನಂತ? ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನೂ ಮೀರಿ ಜನರಿಗೂ ಹಾಗೂ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಇದನ್ನ ಬೋಧಿಸುವಂತವರು ಹೇಗಿರ್ಬೇಕು? ಒಂದು ವೇಳೆ ಯೇಸು ಸ್ವಾಮಿ ಅದಕ್ಕಾಗಿ ಆತನು ಹೇಳ್ತಾನೆ, ನಾನು ಇದನ್ನ ತೆಗೆದು ಹಾಕ್ಲಿಕ್ಕಾಗಿ ಬಂದವನಲ್ಲ, ನೆರವೇರಿಸುವುದಾಗಿ ಬಂದಿದ್ದೇನೆ. ಅಂದರೆ ಯೇಸು ಸ್ವಾಮಿಯ ಬೋಧನೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅಲ್ಲ. ಆದರೆ ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು, ಯಹೂದ್ಯರು, ಇಸ್ರಾಯೇಲರು ಆತನ ಬೋಧನೆಯನ್ನ ಕೇಳಿ ಮೋಶೆ ಬರೆದಂತ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ಈತನು ಬೋಧನೆಯನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಸಂಗತಿಯನ್ನ ಹಬ್ಬಿಸಿದರು. ಯೇಸು ಸ್ವಾಮಿ ಹೇಳುವಂತ ಮಾತುಗಳನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತ ಆ ದಿನದ ಸ್ಕಾಲರ್ಸ್, ಆ ದಿನದ ಪಂಡಿತರು, ಆ ದಿನದ ಜ್ಞಾನವಂತರು ಈ ಫರಿಸಾಯರು ಯೇಸು ಸ್ವಾಮಿಯಲ್ಲಿ ತಪ್ಪಾದಂತ ರೀತಿಯಲ್ಲಿ ಆತನ ಬೋಧನೆ ತಪ್ಪು ಎಂಬುದಾಗಿ ಹೇಳುತ್ತಾ ಬಂದರು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ, 23ನೇ ಅಧ್ಯಾಯದಲ್ಲಿ ಮೊದಲ ವಚನದಿಂದ ನಾವು ನೋಡ್ತೇವೆ ಇದನ್ನೇ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಿಷ್ಯರನ್ನ ಎಚ್ಚರಿಸುತ್ತಾ ಇದ್ದಾನೆ. ಈಗಾಗಲೇ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 19ನೇ ವಚನದಲ್ಲಿ ಆತನು ಹೇಳಿದ ಪ್ರಕಾರ ಆ ಬೋಧಿಸುವಂತವ್ರು ಹೇಗಿರ್ಬೇಕು ಅನ್ನುವಂತಹದ್ದು, ಸಣ್ಣ ಸಣ್ಣ ಆಜ್ಞೆಗಳನ್ನ ಅವರು ತಪ್ಪಾಗಿ ಬೋಧಿಸುವುದಾದರೆ ಪರಲೋಕ ರಾಜ್ಯದಲ್ಲಿ ಅವರು ಸಣ್ಣವರಾಗಿರ್ತಾರೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಅದನ್ನು ಹೇಳ್ತಾರೆ. ಶಾಸ್ತ್ರಿಗಳು, ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನ ಮಾಡ್ರಿ, ಕಾಪಾಡಿಕೊಳ್ಳ್ರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡ್ರಿ. ಅಂದರೆ ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆಯೋ ಅದನ್ನ ಪರಿಪಾಲನೆ ಮಾಡ್ಲಿಕ್ಕೆ ಅವರಿಂದ ಆಯ್ತಾ ಇಲ್ಲ. ಹೇಳ್ತಾರೆ ಅಷ್ಟೇ, ನಡಿಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ನೀವು ಅವರನ್ನ ಅನುಸರಿಸಬೇಡ್ರಿ. ಯಾಕಂದ್ರೆ ಪರಿಪೂರ್ಣವಾದಂತ ರೀತಿಯಲ್ಲಿ ಧರ್ಮಶಾಸ್ತ್ರಕ್ಕನುಗುಣವಾಗಿ ಅವರು ಜೀವಿಸುತ್ತಾ ಇಲ್ಲ ಅನ್ನುವಂಥದ್ದನ್ನ ಶಾಸ್ತ್ರಿಗಳಿಗೂ ಜನರಿಗೂ ಸ್ಪಷ್ಟಪಡಿಸುವಂತ ನಮ್ಮ ಕರ್ತನು. ಯಾಕಂದರೆ ಅವರು ಭಾರವಾದ ಹೊರೆಯನ್ನ ಕಟ್ಟಿ ಜನರ ಹೆಗಲ ಮೇಲೆ ಹೊರಿಸುತ್ತಾರೆ. ತಾವಾದರೂ ಬೆರಳಿನಿಂದಾದರೂ ಅವುಗಳನ್ನ ಮುಟ್ಟಲೊಲ್ಲರು. ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ತಾವು ಕಟ್ಟಿಕೊಳ್ಳುವ ಜ್ಞಾಪನ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಗೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ,
ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಡೆಯದೆ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುವಂತವರು ಈ ಫರಿಸಾಯರು ಮತ್ತು ಶಾಸ್ತ್ರಿಗಳು. ಪ್ರಿಯರೇ, ಇವತ್ತು ಸಭೆಗಳಲ್ಲಿ ಎಷ್ಟು ಜನ ಈ ರೀತಿಯಾಗಿ ತಮ್ಮನ್ನ ತೋರ್ಪಡಿಸಿಕೊಳ್ಳಬೇಕೆಂಬುದಾಗಿ ಬಯಸುವಂತವರು ಎಷ್ಟು ಜನ ಇಲ್ಲ. ಎಷ್ಟು ಜನ ನಮಗೆ ಹಿರಿಯತನ ಬೇಕು ಎಂಬುದಾಗಿ ಹೋರಾಟ ಮಾಡಿಲ್ಲ. ನಾನು ಹಿರಿಯನಾಗಬೇಕೆಂಬುದಾಗಿ ಬಯಸಿಲ್ಲ. ಜನಗಳು ನೋಡ್ಲಿ ಎಂಬುದಾಗಿ, ತಾವು ಜ್ಞಾನವಂತರು ಎಂಬುದಾಗಿ ಹೇಳಿಕೊಂಡು ಎಲ್ಲರೂ ನನ್ನನ್ನು ಮೆಚ್ಚಬೇಕೆಂಬುದಾಗಿ ಬಯಸುವಂತವರು ಎಷ್ಟು ಜನ ಇಲ್ಲ. ಎಷ್ಟು ಸಭೆಗಳಲ್ಲಿ ಗೊಂದಲವಿಲ್ಲ, ಎಷ್ಟು ಸಭೆಗಳಲ್ಲಿ ವೈಮನಸ್ಸಿಲ್ಲ. ಬಿಕಾಸ್ ಆಫ್ ದಿಸ್, ತಮ್ಮನ್ನ ಹೆಚ್ಚಿಸಿಕೊಳ್ಳುವಂತಹದ್ದು. ಎಲ್ಲರೂ ನಮ್ಮನ್ನ ಗಮನಿಸಬೇಕು, ಎಲ್ಲರೂ ನಮಗೆ ನಮಸ್ಕಾರ ಹೇಳಬೇಕು, ಉನ್ನತ ಸ್ಥಾನದಲ್ಲಿ ನಾನು ಇರಬೇಕೆಂಬುದಾಗಿ ಬಯಸುವಂತವರು. ಯೇಸು ಸ್ವಾಮಿ ಉಪಯೋಗಿಸುವಂತ ಪದ ಕಪಟಿಗಳು ಎಂಬುದಾಗಿ. ಹೃದಯ ಶುದ್ಧವಿಲ್ಲದೆ ಇರುವಂತವರು, ಹೃದಯದಲ್ಲಿ ಆಲೋಚನೆ ಮಾಡುವುದೆಲ್ಲವೂ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದೇ. ಇವತ್ತಿಗೆ ನಾವು ಹೇಳಬೇಕಾದ್ರೆ ವಾಕ್ಯಕ್ಕನುಗುಣವಾಗಿ ನಡೆಯದೆ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂತ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ತೀತನು ಬರೆದ ಪತ್ರಿಕೆಯಲ್ಲಿ ಪೌಲನು ಸ್ಪಷ್ಟವಾಗಿ ಬರೀತಾನೆ. ಸಭಾ ಹಿರಿಯರ ಬಗ್ಗೆ ಬರೀತಾನೆ, ವೃದ್ಧಾಪ್ಯದಲ್ಲಿ ಇರುವಂತವರ ಬಗ್ಗೆ ಬರೀತಾನೆ, ಸ್ತ್ರೀಯರ ಬಗ್ಗೆ ಬರೀತಾನೆ, ಯವನಸ್ಥರ ಬಗ್ಗೆ ಬರೀತಾನೆ. ಸಭೆಯಲ್ಲಿ ಹೇಗಿರ್ಬೇಕು ಅನ್ನುವಂಥದ್ದನ್ನ ಆತನು ಸ್ಪಷ್ಟಪಡಿಸುವಂತವನು ಆತನಾಗಿದ್ದಾನೆ. ಆ ವಾಕ್ಯಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ನಾವು ನಡೆಯುವಂತವ್ರು ಬೇಕಾದಷ್ಟು ಜನ ಇದ್ದಾರೆ ಪ್ರಿಯರು, ಬೇಕಾದಷ್ಟು ಜನರು. ನಮ್ಮನ್ನ ನಾವು ಎಚ್ಚರಿಸಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ಸ್ಥಾನ ಏನು ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಪರಲೋಕದಲ್ಲಿ ಅವರು ಸಣ್ಣವರಾಗಿದ್ದಾರೆ. ಆ ತೀರ್ಪನ್ನ ಕೊಡುವಾಗ ಯಾವ ತೀರ್ಪನ್ನ ಆತ ನಮಗೆ ಕೊಡ್ತಾನೆ ಎಂಬುದಾಗಿ ಆಲೋಚನೆ ಮಾಡೋಣ. ತಾತ್ಕಾಲಿಕವಾಗಿ ನಾವು ಈ ಲೋಕದಲ್ಲಿ ಕೇವಲ ಪ್ರವಾಸಿಗಳಾಗಿರುವಾಗ ಕರ್ತನಿಗೆ ಒಂದು ವೇಳೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಆತನು ಹೀಗೆ ಹೇಳುವಂತಹದ್ದು, ಕರೆದಾತನು ನಮ್ಮನ್ನ ಆರಿಸಿಕೊಂಡಂತವನಿಗೆ ಯೋಗ್ಯರಾಗಿ ನಡ್ಕೊಳ್ಳಿರಿ. ನಮ್ಮನ್ನು ನಾವು ನಮ್ಮ ಯೋಗ್ಯತೆಗೆ ಮೀರಿ ನಮ್ಮನ್ನ ಎಣಿಸಿಕೊಳ್ತೇವೆ. ನನಗೆಲ್ಲವೂ ಗೊತ್ತು ಎಂಬುದಾಗಿ ಅಂದುಕೊಳ್ತೇವೆ. ಒಂದು ರೀತಿಯಲ್ಲಿ ಪರಿಸಾಯ ನಾವುಗಳಾಗಿದ್ದೇವೆ ಪ್ರಿಯರೇ. ಅವರು ಮೋಶೆಯ ಪೀಠದ ಮೇಲೆ ಕೂತುಕೊಂಡಿದ್ದಾರೆ. ನಾವು ಹಿರಿಯರ ಆ ಒಂದು ಸ್ಥಾನಮಾನಕ್ಕಾಗಿ ಹೋರಾಟ ಮಾಡುವಂಥವು. ಬೇರೆ ಬೇರೆ ಡಿನಾಮಿನೇಷನ್ಗಳು ಉಂಟು. ಆ ಸ್ಥಾನಕ್ಕಾಗಿ ಬಯಸಿ ಹೋರಾಟ ಮಾಡುವಂತವರು, ಹೊಡೆದಾಟ ಮಾಡುವಂತವರಿದ್ದಾರೆ ಪ್ರಿಯರೇ. ಆದ್ರೆ ಆ ತೀರ್ಪು ಕೊಡುವಂತವನು ಆತನು ಒಬ್ಬನಿದ್ದಾನೆ. ಅವರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ನಾವು ಕೃಪೆಗೆ ಅಧೀನರಾಗಿ ದೇವರು ನಮ್ಮನ್ನ ವಾಕ್ಯದ ಮೂಲಕ ನಮ್ಮನ್ನ ನಡೆಸುವಾಗ ಸತ್ಯದ ವಾಕ್ಯಗಳನ್ನು ಅನುಸರಿಸಿ ನಡಿಬೇಕು. ಕ್ರಿಸ್ತನಲ್ಲಿರುವ ಆ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನಾನು ಕ್ರಿಸ್ತನನ್ನು ಅನುಸರಿಸುವುದರ ಹಾಗೆ ನೀವು ನನ್ನನ್ನು ಅನುಸರಿಸಿರಿ. ಇದು ಪೌಲನ ಮಾತು. ಹಾಗಾದ್ರೆ ಆತನು ಫರಿಸಾಯರ ವಿಷಯದಲ್ಲಿ ಕುರಿತು ಆತನು ಹೇಳುವಂತಹದ್ದನ್ನು ನಾವು ಕಾಣ್ತೇವೆ ಪ್ರಿಯರೇ. ಒಂದು ಧರ್ಮಶಾಸ್ತ್ರಕ್ಕನುಗುಣವಾಗಿ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತನ್ನ ನಾವು ನೆನಪು ಮಾಡೋಣ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಇದೊಂದು ಒಳ್ಳೆ ಎಕ್ಸಾಂಪಲ್ ಆಗಿದೆ ಪ್ರಿಯರೇ. ಧರ್ಮಶಾಸ್ತ್ರಕ್ಕನುಗುಣವಾಗಿ ಯೇಸು ಸ್ವಾಮಿ ಬೋಧಿಸುವಂತ ಒಂದು ಬೆಸ್ಟ್ ಎಕ್ಸಾಂಪಲ್.
17ರಿಂದ 22ನೇ ವಚನದವರೆಗೆ ಓದ್ತೇನೆ. ಅವನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ. ಆತನ ಪ್ರಾರಂಭದ ಯೇಸುಸ್ವಾಮಿಯನ್ನ ಕುರಿತು ಆತನು ಹೇಳುವಂತಹದ್ದು, ಒಳ್ಳೆಯ ಬೋಧಕನೇ. ಯಾಕಂದ್ರೆ ಹೊಸ ಹೊಸ ಸಂಗತಿಗಳನ್ನ ಆತನು ತಿಳಿಸ್ತಾ ಇದ್ದಾನೆ. ಮೋಶೆಯ ಧರ್ಮಶಾಸ್ತ್ರಕ್ಕನುಗುಣವಾಗಿ ತನ್ನದೇ ಆದಂತ ರೀತಿ ನೀತಿಯಲ್ಲಿ ಯೇಸುಸ್ವಾಮಿ ಪರಲೋಕ ರಾಜ್ಯವನ್ನ ಕುರಿತು ಆತನು ಹೇಳುವಾಗ ಅನೇಕರು ಆಶ್ಚರ್ಯಪಟ್ಟರು, ಅನೇಕರು ಸಂತೋಷ ಪಟ್ಟರು, ಅನೇಕರು ಇದು ಹೊಸ ಸಂಗತಿ ಎಂಬುದಾಗಿ ಆಲೋಚನೆ ಮಾಡಿದರು. ಬಹುಶಃ ಈ ವ್ಯಕ್ತಿ ಯೇಸುಸ್ವಾಮಿಯ ಮುಂದೆ ಬಂದು ಒಂದು ಮೊಣಕಾಲು ಊರ್ತಾನೆ, ಎರಡನೇದಾಗಿ ಒಳ್ಳೆಯ ಬೋಧಕನೇ ಎಂಬುದಾಗಿ ಹೇಳ್ತಾನೆ. ಮೊಣಕಾಲು ಊರುವುದು ಯಾವಾಗ ಎಂಬುದಾಗಿ ಹೇಳುವಾಗ ಗೌರವವನ್ನ ಸೂಚಿಸುವಂತಹದ್ದು, ಮರ್ಯಾದೆಯನ್ನ ಕೊಡುವಂತಹದ್ದು, ಮೊಣಕಾಲೂರುವಂತಹದ್ದು ಎಂಬುದಾಗಿ. ಆತನು ಯೇಸುಸ್ವಾಮಿಯ ಮುಂದೆ ಬಂದು ಯೇಸುಸ್ವಾಮಿಗೆ ಗೌರವವನ್ನ ಕೊಡುತ್ತಾ ಆತನ ಸಂಬೋಧನೆ, ಒಳ್ಳೆಯ ಬೋಧಕನೇ. ಆತನು ಕೇಳಿದ ಸಂಗತಿಗಳು ಆತನಿಗೆ ಹೊಸ ಸಂಗತಿಗಳಾಗಿರುವುದರಿಂದ ಯೇಸುಸ್ವಾಮಿಯನ್ನ ಹೇಳ್ತಾನೆ, ಒಳ್ಳೆಯ ಬೋಧಕನು ನೀನು ಎಂಬುದಾಗಿ. ನಿನ್ನ ಮಾತುಗಳು ಎಷ್ಟೋ ಚಂದ ಎಂಬುದಾಗಿ ಆತನು ಹೇಳ್ತಾನೆ. ಆತನು ಹೇಳುತ್ತಾ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ, ಅಂದ್ರೆ ನಿತ್ಯ ಜೀವ ಮೀನ್ಸ್ ಪರಲೋಕಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ನೋಡ್ರಿ, ದಶಾಜ್ಞೆಗಳು ನೆನಪು ಮಾಡಿಕೊಳ್ಳೋಣ. ಪ್ರಾರಂಭದ ರೀತಿಯಲ್ಲಿ ದೇವರು ಮೋಶೆಗೆ ಕೊಟ್ಟಂತ ಆ ಆಜ್ಞೆಗಳಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾನೆ ಯೇಸುಸ್ವಾಮಿ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬ ದೇವರ ಆಜ್ಞೆ. ಅದನ್ನೇ ಯೇಸುಸ್ವಾಮಿ ಧರ್ಮಶಾಸ್ತ್ರ ಎಂಬುದಾಗಿ ಹೇಳಲಿಲ್ಲ, ದೇವರ ಆಜ್ಞೆ. ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ಆ ಧರ್ಮಶಾಸ್ತ್ರ ಅಡಕವಾಗಿರುವಂತ ದಶಾಜ್ಞೆಗಳಲ್ಲಿ ಏನೇನಿದೆಯೋ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾನೆ ಯೇಸುಸ್ವಾಮಿ. ಇದು ದೇವರ ಆಜ್ಞೆ. ದೇವರ ಆಜ್ಞೆಯನ್ನು ನಾನು ತೆಗೆದು ಹಾಕ್ಲಿಕ್ಕೆ ಬಂದಿಲ್ಲ, ಆ ಆಜ್ಞೆಗಳನ್ನ ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಇದು ಸಣ್ಣ ಸಣ್ಣ ಆಜ್ಞೆಗಳನ್ನ ನೀವು ಮೀರಿ ಬೋಧಿಸುವುದಾದರೆ, ಆದ್ರೆ ಯೇಸುಸ್ವಾಮಿ ಬೋಧನೆ ಮಾಡ್ತಾ ಇರುವಂತಹದ್ದು ಮೀರಿ ಮಾಡ್ತಾ ಇಲ್ಲ, ಒಳಗೊಂಡಂತೆ ಇನ್ನೂ ಅಧಿಕವಾಗಿ ಅದಕ್ಕೆ ಪೂರಕವಾಗಿ ಅನೇಕ ಸಂಗತಿಗಳನ್ನ ಹೇಳುತ್ತಾ ಆತನು ಈ ಬೋಧನೆಯನ್ನ ಆತನು ಮಾಡ್ತಾ ಇದ್ದಾನೆ. ನೋಡ್ರಿ, ಆತನು ಪರಲೋಕ ರಾಜ್ಯವನ್ನ ನಾನು ಹೊಂದಬೇಕಾದ್ರೆ ಏನ್ ಮಾಡಬೇಕೆಂಬುದಾಗಿ ಹೇಳುವಾಗ ಆತನ ಹೃದಯದಲ್ಲಿ ಏನಿದೆ ಎಂಬುದಾಗಿ ಯೇಸುಸ್ವಾಮಿಗೆ ಗೊತ್ತಿರುವುದಕ್ಕಾಗಿ ಆತನು ಹೇಳ್ತಾನೆ, ನರಹತ್ಯೆ ಮಾಡಬಾರದು ಹೀಗೆ ಹೇಳುತ್ತಾ ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕೆಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ, ನಿನಗೆ ಗೊತ್ತಿದೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಅಂದ್ರೆ ಹೌದು, ನೀನ್ ಪರಿಪಾಲನೆ ಮಾಡ್ತಾ ಇದ್ದೀಯಾ ಅಂತ ಗೊತ್ತು ನಿನಗೆ. ಯಾಕಂದ್ರೆ ನೀವು ಧರ್ಮಶಾಸ್ತ್ರವನ್ನ ಹಿಂಬಾಲಿಸುವಂತವರು, ಧರ್ಮಶಾಸ್ತ್ರವನ್ನ ಅನುಸರಿಸುವಂತವರು, ಫರಿಸಾಯರ ಬೋಧನೆಯನ್ನ ಕೇಳಿದಂತವರು, ಆ ಧರ್ಮಶಾಸ್ತ್ರದಲ್ಲಿ ಇರುವಂತ ಎಲ್ಲ ಕಾನೂನುಗಳು, ಆಜ್ಞೆಗಳು, ನಿರ್ಣಯಗಳನ್ನ ಕೈಗೊಂಡು ನಡೆಯುವಂತವರು ಎಂಬುದಾಗಿ ಸ್ವಾಮಿಗೆ ಗೊತ್ತುಂಟು ಎಂದು ಹೇಳಿದನು. ಅವನು ಉತ್ತರ ಕೊಡ್ತಾನೆ, ಬೋಧಕನೇ, ನಾನು ಈಗಿಂದಲ್ಲ ಚಿಕ್ಕಂದಿನಿಂದಲೇ, ಅಂದ್ರೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಏನ್ ಹೇಳಿದೆ? ನಿಮ್ಮ ನಿಮ್ಮ ಮಕ್ಕಳು, ಪಿತೃ ಪೌತ್ರಾದಿಗಳು, ನಿಮ್ಮ ಸಂತತಿಯವರು, ಹೀಗೆ ಜೀವಮಾನವೆಲ್ಲ ಆತನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ನೀವು ಹೇಳ್ರಿ, ನಿಮ್ಮ ಸಂತಾನದವರಿಗೆ ಹೇಳ್ರಿ, ಅವರ ಮಕ್ಕಳಿಗೆ ಹೇಳಿ, ಅವರ ಮಕ್ಕಳಿಗೆ ಹೇಳಿ, ಇಡೀ ದೀರ್ಘ ಸಂತತಿಗಳು ಇದನ್ನ ಪರಿಪಾಲನೆ ಮಾಡ್ಲಿ. ಅದಕ್ಕೆ ಉದಾಹರಣೆ ಆತನ ಹೇಳ್ತಾನೆ, ನಾನು ಚಿಕ್ಕ ಹುಡುಗನಾಗಿದ್ದಾಗಲಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ. ಯಾವುದಕ್ಕಾಗಿ? ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದಿದ್ದೇನೆ.
ಅನ್ನುವಂತ ಮಾತನ್ನ ಆತನು ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿಗೆ ತಿರುಗಿ ಆತನ ಏನು ಹೇಳಲಿಲ್ಲ. ನೀನ್ ನಡೀತಾ ಇದ್ದೀಯೋ ನಡೀತಾ ಇಲ್ವೋ ಅಂತ ಹೇಳಲಿಲ್ಲ, ಏನೂ ಮಾತಾಡ್ಲಿಲ್ಲ. ಒಂದು ವೇಳೆ ಅದು ಎಸ್, ಆತನಿಗೆ ಗೊತ್ತು ಈತನು ಸರಿಯಾಗಿ ಆತನು ಹೇಳಿದ್ದಾನೆ ಅಂತ. ಯೇಸು ಅವನನ್ನ ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ ಹೇಳಿದಂತ ಮಾತು, ನಿನಗೆ ಒಂದು ಕಡಿಮೆ ಆಗಿದೆ, ಹೋಗು ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನ ಹಿಂಬಾಲಿಸು. ಇಷ್ಟೇ ಯೇಸು ಸ್ವಾಮಿ ಹೇಳಿದ್ದು. ನೀನೆಲ್ಲ ನಡ್ಕೊಂಡು ಬರ್ತಾ ಇದೀಯಪ್ಪ, ಯಾವುದು ಸುಳ್ಳಲ್ಲ, ಎಸ್ ಸರಿ, ನೀನ್ ನಡೀತಾ ಇರುವುದು ಎಲ್ಲವೂ ಸರಿ. ಆದರೆ ಆತನನ್ನ ದೃಷ್ಟಿಸಿ ನೋಡಿ ಪ್ರೀತಿಸಿ ಮೀನ್ಸ್ ಒಂದು ಮುಗುಳುನಗೆ ಆತನ ಬಗ್ಗೆ ಆತನಿಗೆ ಬೋಧನೆಯನ್ನ ಮಾಡುವಂತ ಯೇಸು ಸ್ವಾಮಿ ಒಂದು ಮುಗುಳುನಗೆಯನ್ನ ಕೊಟ್ಟು ಆತನಿಗೆ ಹೇಳ್ತಾರೆ ಏನಂತ, ನಿನಗೆ ಒಂದು ಕಮ್ಮಿ ಆಗಿದೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು, ನಿನಗೆ ಮಿತಿ ಮೀರಿದ ಆಸ್ತಿ ಉಂಟು, ನಿನ್ನ ಸಂಪಾದನೆ ಬಹುಕಾಲದವರೆಗೆ ಬರ್ತದೆ, ಅಂದ್ರೆ ಅಷ್ಟು ಸಂಪಾದನೆಯನ್ನ ಮಾಡಿದ್ದೀನಿ ನೀನು, ಮಿತಿ ಮೀರಿದಂತಹ ಸಂಪಾದನೆ ನಿನ್ನಲ್ಲುಂಟು, ಕೊರತೆ ಇರುವಂತವನಿಗೆ ಕೊಡು, ಹಸಿವೆ ಆದಂತವನಿಗೆ ಕೊಡು, ಬಡವರಾಗಿರುವಂತವರಿಗೆ ಕೊಡು, ಅದರಿಂದ ನಿನಗೇನು ಲಾಸ್ ಆಗಿರೋದಿಲ್ಲ. ನಿನಗೆ ಪರಲೋಕದಲ್ಲಿ ಸಂಪತ್ತಿದೆ, ನೀನು ಕೊಡುವುದಾದರೆ ಪರಲೋಕದಲ್ಲಿ ನಿನಗೆ ಆ ಸಂಪತ್ತುಂಟು. ನೋಡ್ರಿ, ಆತನಿಗೆ ಹೇಳಿದಾಗ ಯಾವುದನ್ನ ಕೇಳಿಕೊಂಡು ಆತನ ಬಂದನೋ ಯೇಸು ಸ್ವಾಮಿ ಅದರ ದಾರಿಯನ್ನ ತೋರಿಸ್ತಾ ಇದ್ದಾರೆ. ಆ ಪರಲೋಕದ ಆ ನಿತ್ಯ ಜೀವ ಅದರ ಮಾರ್ಗವನ್ನ ತೋರಿಸ್ತಾ ಇದ್ದಾರೆ ಯೇಸು ಸ್ವಾಮಿ. ಆ ಮಾರ್ಗ ಯಾರು? ಆತನೇ, ಆತನ ಮುಂದೆನೇ ಇದ್ದಾನೆ. ನನ್ನನ್ನ ಹಿಂಬಾಲಿಸು, ನಿನಗ್ ಸಿಗ್ತದೆ. ಕಳ್ಳ ಹೇಳಿದಂತ ಮಾತು, ಯೇಸುವೆ ನಿನ್ನ ರಾಜ್ಯವನ್ನ ಪಡೆದವನಾಗಿ ನೀನು ಬರುವಾಗ ನನ್ನನ್ನ ನೆನಪು ಮಾಡಿಕೊ. ಎಸ್, ಯು ಆರ್ ಮೈ ಲಾರ್ಡ್. ನೀನು ಪರಲೋಕದ ರಾಜನು, ನಿನ್ನ ರಾಜ್ಯ ಈ ಭೂಲೋಕವಲ್ಲ. ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸುವಿನಲ್ಲಿರುವಿ. ಕಳ್ಳನಿಗೆ ಕೊಟ್ಟಂತ ಶ್ರೇಷ್ಠವಾದಂತ ಮಾತುಗಳು. ಆದ್ರೆ ಈ ವ್ಯಕ್ತಿ ಧರ್ಮಶಾಸ್ತ್ರವನ್ನು ಅನುಸರಿಸುತ್ತಾ ಇದ್ದಂತ ಈ ವ್ಯಕ್ತಿ ಯೇಸು ಸ್ವಾಮಿ ಹೇಳಿದಾಗ ಆತನು ಬಹಳ ಆಸ್ತಿ ಉಳ್ಳವನಾಗಿರೋದ್ರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದ. ದುಃಖ ಕೊಡ್ಬೇಕಾದ್ರೆ ದುಃಖ, ಸಂಪಾದನೆ ಮಾಡಿದ್ದೀನಲ್ಲ ನಾನು ಹೆಂಗೆ ಕೊಡ್ಲಿ? ಹಿಂತಿರುಗಿ ನಾವು ಹೋಗೋಣ. ಪರ್ವತದ ಪ್ರಸಂಗದಲ್ಲಿ ಪ್ರಾರಂಭದ ಆ ಸಂಗತಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಈತನ ಹೃದಯದಲ್ಲಿ, ಈತನ ಆತ್ಮದಲ್ಲಿ ತನ್ನ ಸಂಪತ್ತೇ ಹೆಚ್ಚು ಎಂಬುದಾಗಿ ಅಂದುಕೊಂಡಂತವನು, ನನ್ನ ಐಶ್ವರ್ಯವೇ ಹೆಚ್ಚು ಎಂಬುದಾಗಿ ಅಂದುಕೊಂಡಂತವನು, ನಿತ್ಯ ಜೀವವನ್ನ ನಾನು ಹೊಂದಬೇಕೆಂಬುದಾಗಿ ಕೇಳಿದಂಥವನು, ತನ್ನ ಮುಂದೆ ಇರುವಂತಹ ನಿತ್ಯ ಜೀವವನ್ನ ಪಡಿಲಿಕ್ಕೆ ಆತನಿಗೆ ಆಗ್ಲಿಲ್ಲ. ಬಂದು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಸ್ಪಷ್ಟಪಡಿಸಿದಂತ ಯೇಸು ಸ್ವಾಮಿಯನ್ನ ನಂಬಲಿಕ್ಕೆ ಆತನಿಗೆ ಆಗ್ಲಿಲ್ಲ. ಅನೇಕ ವೇಳೆ ನಾವುಗಳು ನಮ್ಮ ಮುಂದೆ ಇರುವಂತ ವಾಕ್ಯಗಳನ್ನ ಓದ್ತೇವೆ, ಅರ್ಥ ಮಾಡಿಕೊಳ್ಳುವುದಿಲ್ಲ, ನಂಬಲಿಕ್ಕೆ ಕಷ್ಟ. ಎಲ್ಲಿ ನಿತ್ಯ ಜೀವ ಸಿಗ್ತದೆ ಪ್ರಿಯರೇ? ರೋಮಾಪುರ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಓದ್ರಿ, ಯಾರಿಗೆ ರಕ್ಷಣೆ ಸಿಗುತ್ತೆ, ಹೇಗೆ ಸಿಗುತ್ತೆ? ಅಲ್ಲಿ ಬರೆಯಲ್ಪಟ್ಟಿದೆ ಇಂಥ ಸಂಗತಿಗಳು. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಈತನು ಬಡವರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ತನ್ನ ಆತ್ಮದಲ್ಲಿ ತನ್ನ ಐಶ್ವರ್ಯವನ್ನ ಆತನು ತುಂಬಿಕೊಂಡಿದ್ದಾನೆ. ಅದಕ್ಕಾಗಿ ಆತನಿಗೆ ದುಃಖ ಬಂತು, ಆತನ ಮೋರೆ ಬಾಡಿದ ಹಾಗಾಯಿತು. ಮತ್ತೊಂದು ಸಂಗತಿಯನ್ನ ಹೇಳ್ತಾನೆ ಸ್ವಾಮಿ, 7ನೇ ವಚನ, ಮತ್ತಾಯ 5:7. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನೋ, ಯೇಸು ಸ್ವಾಮಿ ಪ್ರೀತಿ ಮಾಡಿದ, ಮುಗುಳನಾಗೆ ನಕ್ಕ, ನನ್ನನ್ನು ಹಿಂಬಾಲಿಸು ಮಗನೇ ಎಂಬುದಾಗಿ ಕರೆದ. ಆಗ್ಲಿಲ್ಲ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಪ್ರಿಯರೇ. ನಾವೆಷ್ಟು ಜನ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ದೇವೆ?
ಎಷ್ಟು ಜನ ನಾವು ನಿತ್ಯ ಜೀವಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ? ಎಷ್ಟು ಜನ ವಾಕ್ಯಕ್ಕನುಗುಣವಾಗಿ ನಾವು ನಡೀತಾ ಇದ್ದೇವೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ಆತನು ಸಿಕ್ಕುವ ಸಮಯದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳುವುದು ಎಷ್ಟು ಒಳ್ಳೆಯದು. ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ಆತನ ಬೋಧನೆ ಅನುಸರಿಸುವ ಹಾಗೆ ಕರ್ತನು ನಮ್ಮ ಹೃದಯಗಳನ್ನ ತೆರೆಯ ಮಾಡಲಿ. ನಾವು ಆತನನ್ನ ಹಿಂಬಾಲಿಸುವಂತವರಾಗೋಣ. ನಮ್ಮ ಐಶ್ವರ್ಯ, ನಮ್ಮ ಸಂಪತ್ತು ಕೇವಲ ಕೆಲವು ದಿವಸಗಳು ಮಾತ್ರ, ಶಾಶ್ವತವಲ್ಲದೆ ಇರುವಂತವು. ಆ ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನು ನಾವು ನೋಡುವಾಗ ನಮ್ಮ ಸ್ಥಿತಿಗಳನ್ನು ಆತನಿಗೆ ಹೋಲಿಕೆ ಮಾಡಿಕೊಂಡು ನಮ್ಮನ್ನು ಎಚ್ಚರಿಸಿಕೊಂಡು ಆತನ ಸನ್ನಿಧಾನದಲ್ಲಿ ಜೀವಿಸ್ಲಿಕ್ಕೆ ಆಗುವಂತೆ ಕರ್ತನು ತಾನೇ ಈ ವಾಕ್ಯಗಳನ್ನ ಆಶೀರ್ವದಿಸಲಿ.